Hello students. In the last class we discussed about Lewis dot structure for some simple molecules. Lewis dot structure ಅನ್ನು ನಾವು ಹೇಗೆ ಬರೆಯೋದು ಅಂತ ಡಿಸ್ಕಷನ್ ಮಾಡಿದ್ವಿ. And also we discussed about the formation of covalent compounds. Covalent compounds ಹೇಗೆ ಫಾರ್ಮೇಷನ್ ಆಗುತ್ತೆ ಅಂತ ಕೂಡ ನಾವು ನೋಡಿದ್ವಿ. ಓಕೆ, ಸೊ ನಾನು ಮತ್ತೊಮ್ಮೆ ಇನ್ನೊಂದು ಎಕ್ಸಾಂಪಲ್ ಕೊಟ್ಟು ಲಿವಿಸ್ ಡಾಟ್ ಸ್ಟ್ರಕ್ಚರ್ ಅನ್ನ ಹೇಳ್ತೀನಿ, ಜಸ್ಟ್ ಫಾರ್ ದ ಪರ್ಪಸ್ ಆಫ್ ರಿವಿಷನ್. ಸೊ ಅಬ್ಸರ್ವ್ ಮಾಡ್ರಿ. ಸೊ 4 ಸ್ಟೆಪ್ಸ್ ಫಾಲೋ ಆಗುತ್ತೆ ಲಿವಿಸ್ ಡಾಟ್ ಸ್ಟ್ರಕ್ಚರ್ ಬರೆಯೋದಕ್ಕೆ. ಆ 4 ಸ್ಟೆಪ್ಸ್ ಯಾವುದಂತ ನಿಮಗೆ ಗೊತ್ತಿದೆ. ಫಸ್ಟ್ ಸ್ಟೆಪ್ ಈಸ್ ಕೌಂಟ್ ದ ಟೋಟಲ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್. ಫಸ್ಟ್ ಸ್ಟೆಪ್ ಅಲ್ಲಿ ಟೋಟಲ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. And the second step ಅಲ್ಲಿ draw the skeletal structure for the molecule. Central atom ಯಾವುದಿದೆ ನೋಡಿಕೊಂಡು skeletal structure ಅನ್ನು ಬರೀಬೇಕು. ಥರ್ಡ್ ಸ್ಟೆಪ್ ಅಲ್ಲಿ ಎಲೆಕ್ಟ್ರಾನ್ಸ್ ನ ಫಿಲ್ ಮಾಡಬೇಕು. ಫೋರ್ತ್ ಸ್ಟೆಪ್ ಅಲ್ಲಿ ಕನ್ವರ್ಟ್ ಲೋನ್ ಪೇರ್ ಟು ಬಾಂಡ್ ಪೇರ್ so that the atom becomes stable. So the atom contains 8 electrons in its surroundings, right, in its valence shell. ನೋಡೋಣ. So take for example NF3, nitrogen fluoride. NF3 ತಗೊಂಡಿದ್ದೀವಿ. ಸೊ ಇಲ್ಲಿ ನೋಡಿ, ಫಸ್ಟ್ ಗೆ ಟೋಟಲ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಕೌಂಟ್ ಮಾಡೋಣ. NF3 ಗೆ ನೈಟ್ರೋಜನ್ ಅಂದ್ರೆ 5, ಫ್ಲೋರಿನ್ ಅಂದ್ರೆ 7 into 3. 7 into 3 ಅಂತಂದ್ರೆ 21 plus 5 26 electrons ಆಯ್ತು. 26 electrons. Next, draw the skeletal structure. Skeletal structure ನೋಡಿ, ನೈಟ್ರೋಜನ್ 3 ಫ್ಲೋರಿನ್ ಇದೆ, 1 2 3 3 ಫ್ಲೋರಿನ್ ಅನ್ನು ಬರ್ತಿದ್ದೀನಿ ನಾನು. ಈಗ ಈ ಸ್ಕೆಲಿಟಲ್ ಸ್ಟ್ರಕ್ಚರ್ ಅನ್ನು ಬರೆಯೋದಕ್ಕೆ ಎಷ್ಟು ಎಲೆಕ್ಟ್ರಾನ್ಸ್ ನನಗೆ ಬೇಕಾಯಿತು ನೋಡಿ. ಒಂದು ಬಾಂಡ್ ಅಂದ್ರೆ 2 ಎಲೆಕ್ಟ್ರಾನ್, ಟೋಟಲ್ ಆಗಿ 6 ಎಲೆಕ್ಟ್ರಾನ್ಸ್. 26 ಅಲ್ಲಿ 6 ಎಲೆಕ್ಟ್ರಾನ್ಸ್ ಅನ್ನು ನಾವು ಸಬ್ಟ್ರಾಕ್ಟ್ ಮಾಡೋಣ ಅಂದ್ರೆ 20 ಎಲೆಕ್ಟ್ರಾನ್ಸ್ ರಿಮೈನಿಂಗ್. ಈಗ ಈ 20 ಎಲೆಕ್ಟ್ರಾನ್ಸ್ ಅಲ್ಲಿ ನೋಡಿ, ಫ್ಲೋರಿನ್ 1 2 3 4 5 6 ಎಲೆಕ್ಟ್ರಾನ್ಸ್ ಇಲ್ಲಿ ಬರ್ತಿದ್ದೀನಿ. 20 minus 6 ಅಂದ್ರೆ 14 electrons remaining. 1 2 3 4 5 6 electrons subtract ಮಾಡಿದ್ರೆ 8 electrons remaining. Next 1 2 3 4 5 6 electrons subtract ಮಾಡಿದ್ರೆ 2 electrons remaining. ಈ 2 electrons ಇಲ್ಲಿವೆ, ರೈಟ್. ಸೊ ನೋಡಿ, 2 electrons ಫಿಲ್ ಮಾಡಿದ್ದೀನಿ. ಸೊ ಫೈನಲಿ 0 electrons remaining. ಸೊ ಎಲ್ಲ ಎಲೆಕ್ಟ್ರಾನ್ಸ್ ನಾನು ಇಲ್ಲಿ ಫಿಲ್ ಮಾಡಿದ್ದೀನಿ. ಈಗ ಲೆಟ್ ಅಸ್ ಕೌಂಟ್ ದ ಎಲೆಕ್ಟ್ರಾನ್ಸ್. ನೋಡಿ, ಫಸ್ಟ್ ಸೆಂಟ್ರಲ್ ಆಟಮ್ ಗೆ ಕೌಂಟ್ ಮಾಡಬೇಕು ನಾವು ಯಾವಾಗ. ನೈಟ್ರೋಜನ್ 1 2 3 4 5 6 7 8. ಓಕೆ, ನೈಟ್ರೋಜನ್ ಸುತ್ತ 8 ಎಲೆಕ್ಟ್ರಾನ್ಸ್ ಇದೆ. ಸೊ ನೈಟ್ರೋಜನ್ ಇಸ್ ಸ್ಟೇಬಲ್ ಅಂತ, ರೈಟ್. ಯಾವುದೇ ಒಂದು ಫ್ಲೋರಿನ್ ಕನ್ಸಿಡರ್ ಮಾಡಿ. ಸೊ ಫ್ಲೋರಿನ್, ಆಲ್ ದ ಫ್ಲೋರಿನ್ಸ್ contains 8 electrons in its surroundings. 1 2 3 4 5 6 7 8, which means this molecule is a stable molecule. ಈಗ ಈ ಮಾಲಿಕ್ಯೂಲ್ ಏನಾಗಿದೆ, ಸ್ಟೇಬಲ್ ಆಗಿದೆ. ದಿಸ್ ಈಸ್ ಹೌ ಯು ಹ್ಯಾವ್ ಟು ರೈಟ್ ದ ಲಿವಿಸ್ ಡಾಟ್ ಸ್ಟ್ರಕ್ಚರ್ ಫಾರ್ ದ ಮಾಲಿಕ್ಯೂಲ್ಸ್. ಸೊ ಇದನ್ನ ನಾನು ಲಾಸ್ಟ್ ಕ್ಲಾಸ್ ಟೀಚ್ ಮಾಡಿದ್ದೆ. ಸೊ ಈಗ ಇನ್ನೊಂದ್ಸತಿ ರಿಪೀಟ್ ಮಾಡಿದ್ದೀನಿ ಅಷ್ಟೇ, ಬೈ ಟೇಕಿಂಗ್ ಅನದರ್ ಎಕ್ಸಾಂಪಲ್. So now let us discuss about another thing, that is formal charge. Right, formal charge. Okay, what is meant by formal charge? Formal charge ಅಂತಂದ್ರೆ ಒಂದು ಆಟಮ್ ಮೇಲೆ ಏನ್ ಚಾರ್ಜ್ ಇದೆ. ಈಗ ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ, ದಟ್ ಈಸ್ CO3 ಕಾರ್ಬೋನೇಟ್ ಅಯೋನ್ ಅಂತ ಹೇಳಿ ಲಿವಿಸ್ ಡಾಟ್ ಸ್ಟ್ರಕ್ಚರ್ ನ ನಾನು ಬರೆದು ತೋರಿಸಿದ್ದೆ. ಆ CO3 ಅಲ್ಲಿ 2 ಬಂದಿದೆ. ಆ ಮೈನಸ್ ಚಾರ್ಜ್ ಯಾಕೆ ಬಂತು? ದಟ್ ಈಸ್ ಬಿಕಾಸ್ ಆಫ್ ಫಾರ್ಮಲ್ ಚಾರ್ಜ್. ಈಗ ಆ ಚಾರ್ಜ್ ನ ಹೇಗೆ ಫೈಂಡ್ ಔಟ್ ಮಾಡೋದು, ಅದಕ್ಕೆ ಫಾರ್ಮುಲಾ ಏನು ಅನ್ನೋದನ್ನ ನೋಡೋಣ. ನೋಡಿ, ಫಾರ್ಮಲ್ ಚಾರ್ಜ್ Fc is equal to, observe the formula, total number of valence electrons, right, total number of valence electrons in neutral atom. ಒಂದು ನ್ಯೂಟ್ರಲ್ ಆಟಮ್ ಅಲ್ಲಿ
ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ. ನೀವು ಯಾವ ಒಂದು ಆಟಮಿಗೆ ಫಾರ್ಮಲ್ ಚಾರ್ಜ್ ಫೈಂಡ್ ಔಟ್ ಮಾಡ್ಬೇಕಂತಿದ್ದೀರೋ ಆ ಒಂದು ಆಟಮಿನ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟು, ನ್ಯೂಟ್ರಲ್ ಆಗಿದ್ದಾಗ ಅದರ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟು. ಅದಾದ್ಮೇಲೆ ಮೈನಸ್ ಟೋಟಲ್ ನಂಬರ್ ಆಫ್ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಅದರಲ್ಲಿ ಲೋನ್ ಪೇರ್ ಅಥವಾ ನಾನ್ ಬಾಂಡಿಂಗ್ ಪೇರ್ ಅಂತ ಕರಿತೀವಿ. ನಾನ್ ಬಾಂಡಿಂಗ್ ಪೇರ್ ಎಲೆಕ್ಟ್ರಾನ್ಸ್ ಎಷ್ಟಿದೆ ಅಂದ್ರೆ ಇಲ್ಲಿ ಈಗ ಸಿಲೇನ್ ನಾನು 2 ಡಾಟ್ ಬರ್ತಿದ್ದೀನಿ ನೈಟ್ರೋಜನ್ ಮೇಲೆ. ಸೊ ದಿಸ್ ಈಸ್ ನಾನ್ ಬಾಂಡಿಂಗ್ ಪೇರ್ ಅಥವಾ ವಿ ಕಾಲ್ ಇಟ್ ಲೋನ್ ಪೇರ್ ಅಂತ ಕರಿತೀವಿ. ಸೊ ನೈಟ್ರೋಜನ್ ಮೇಲೆ ಈಗ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಎಷ್ಟಿದೆ? 2 ಎಲೆಕ್ಟ್ರಾನ್ಸ್ ಇದೆ. 1 ಪೇರ್ 2 ಎಲೆಕ್ಟ್ರಾನ್ಸ್. ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಇದು. ಎಷ್ಟು ಪೇರ್ಸ್ ಇದೆ ಅಂದ್ರೆ 1 ಪೇರ್ ಅಂತ ಹೇಳಬೇಕು ನಾವು. ಎಷ್ಟು ಪೇರ್ ಎಲೆಕ್ಟ್ರಾನ್ಸ್ ಇದೆ, ಎಷ್ಟು ಎಲೆಕ್ಟ್ರಾನ್ಸ್ ಇದೆ ಅಂದ್ರೆ 2 ಎಲೆಕ್ಟ್ರಾನ್ಸ್ ಅಂತ ಹೇಳಬೇಕು. ಇಲ್ಲಿ ನಾನು ಟೋಟಲ್ ನಂಬರ್ ಆಫ್ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಅಂತ ಹೇಳಿದೀನಿ, ಅಂದ್ರೆ ಎಲೆಕ್ಟ್ರಾನ್ಸ್ ಎಷ್ಟಿದೆ ಅನ್ನೋದನ್ನ ಹೇಳಬೇಕಾಗುತ್ತೆ. ರೈಟ್? ಮೈನಸ್ ಹಾಫ್ ಇಂಟು total number of bonding electrons. Total number of bonding electrons. ಈ ಫಾರ್ಮುಲಾನ ನೋಟ್ ಡೌನ್ ಮಾಡ್ಕೊಳ್ರಿ. ಫಾರ್ಮಲ್ ಚಾರ್ಜ್ ಫೈಂಡ್ ಔಟ್ ಮಾಡತಕ್ಕಂತ ಫಾರ್ಮುಲಾ ಇದು. ಸೊ ಟೋಟಲ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇನ್ ನ್ಯೂಟ್ರಲ್ ಆಟಮ್ ಮೈನಸ್ ಟೋಟಲ್ ನಂಬರ್ ಆಫ್ ಲೋನ್ ಪೇರ್ ಎಲೆಕ್ಟ್ರಾನ್ಸ್ minus half into total number of bonding electrons. So that's all. So with the help of this formula you can easily find out the formal charge. ಏನು ಸರ್ ಇದು ಫಾರ್ಮುಲಾ ಇಷ್ಟು ದೊಡ್ಡದಿದೆ, ಇದನ್ನ ನೆನಪಿಟ್ಕೊಬೇಕಂದ್ರೆ ಬಹಳ ಸಿಂಪಲ್ ಮೆಥಡ್ ನಾನು ಹೇಳ್ಕೊಡ್ತೀನಿ. ನೀವು ಕ್ಲೀನ್ ಆಗಿ ಕ್ಲಾಸ್ ಕೇಳ್ರಿ, ನಿಮಗೆ ಸಿಂಪಲ್ ಆಗಿ ಅರ್ಥ ಆಗುತ್ತೆ. ಓಕೆ ನೋಡ್ರಿ, ನಾವು ಐ ವಿಲ್ ಟೇಕ್ ಎಕ್ಸಾಂಪಲ್ ಆಫ್ O3 ಓಝೋನ್ ಮಾಲಿಕ್ಯೂಲ್. O3 ನಾನು ಎಕ್ಸಾಂಪಲ್ ಆಗಿ ತಗೊಳ್ತೀನಿ. O3 is nothing but ozone. Let us write the Lewis dot structure for O3 molecule. ಈ O3 molecule ಗೆ Lewis dot structure ಬರೆಯೋಣ. So oxygen valence electrons ಎಷ್ಟು? 6 into 3 that is equal to 18 electrons. Total ಆಗಿ 18 electrons ಇದೆ. Total valence electrons ಕ್ಯಾಲ್ಕುಲೇಟ್ ಮಾಡಿದ್ದೀನಿ ನಾನು 18 electrons. ಈಗ let us draw the skeletal structure for O3. What is skeletal structure O3 ಅಂದ್ರೆ? This is the skeletal structure O3. Right? ಈಗ ಆ skeletal structure ಬರೆಯಕ್ಕೆ ಎಷ್ಟು ಎಲೆಕ್ಟ್ರಾನ್ಸ್ ಬೇಕಾಗಿದೆ ನಮಗೆ? 4 ಎಲೆಕ್ಟ್ರಾನ್ಸ್. ಅಂದ್ರೆ 1 4 2 ಎಲೆಕ್ಟ್ರಾನ್ಸ್. 2 electrons total 4 electrons ಆಯ್ತು. 18 minus 4 electrons 14 electrons remaining. ಆ 14 electrons ಅನ್ನ ನಾನು ನೋಡಿ 1 2 3 4 5 6 electrons subtract ಮಾಡ್ತೀನಿ. 8 electrons remaining. 1 2 3 4 5 6 8 ಅಲ್ಲಿ 6 electrons ಅನ್ನು subtract ಮಾಡ್ತೀನಿ. 2 electrons remaining. 1 2 ಗೊತ್ತಾಯ್ತಾ? ಸೊ ಈಗ 2 electrons ಕಂಪ್ಲೀಟ್ ಆಯ್ತು. ಸೊ 0 electrons ರಿಮೈನಿಂಗ್. ಎಲ್ಲ ಎಲೆಕ್ಟ್ರಾನ್ಸ್ ಈಗ ಅಲ್ಲಿ ನಾನು ತಗೊಂಡಿದ್ದೀನಿ. ಈಗ ನೋಡಿ, ನನಗೆ ಸ್ಟೇಬಲ್ ಸ್ಟ್ರಕ್ಚರ್ ಬೇಕು. ಸ್ಟೇಬಲ್ ಸ್ಟ್ರಕ್ಚರ್ ಅಂತಂದ್ರೆ ನೋಡಿ, ಈ ಆಕ್ಸಿಜನ್ ನಾನು ಕೌಂಟ್ ಮಾಡ್ತೀನಿ. 1 2 3 4 5 6 7 8 electrons ಇದೆ. ಆಫ್ ಕೋರ್ಸ್ ಇಟ್ ಇಸ್ ಸ್ಟೇಬಲ್. ಈ ಆಕ್ಸಿಜನ್ ಕೌಂಟ್ ಮಾಡ್ತೀನಿ. 1 2 3 4 5 6 7 8 ಈ ಆಕ್ಸಿಜನ್ ಕೂಡ ಸ್ಟೇಬಲ್ ಆಗಿದೆ. ಬಟ್ ಈ ಆಕ್ಸಿಜನ್ ನೋಡಿ 1 2 3 4 5 6 ಮಾತ್ರ ಇದೆ. ಅಂದ್ರೆ ನಾನೀಗ ಏನ್ ಮಾಡಬೇಕು? ಲೋನ್ ಪೇರ್ ಇರೋದನ್ನ ಬಾಂಡ್ ಪೇರ್ ಆಗಿ ಕನ್ವರ್ಟ್ ಮಾಡಬೇಕು ನೋಡಿ. ಹಾಗಾಗಿ ಈ ಒಂದು ಲೋನ್ ಪೇರ್ ಅನ್ನು ನಾನು ಮಾಡ್ತೀನಿ, ಬಾಂಡ್ ಪೇರ್ ಆಗಿ ಕನ್ವರ್ಟ್ ಮಾಡಬೇಕು. ಒಂದು ಲೋನ್ ಪೇರ್ ಇಲ್ಲಿ ಅರೇಂಜ್ ಮಾಡ್ಬಿಟ್ಟು ನಾನು ಏನ್ ಮಾಡಿದೆ? ಬಾಂಡ್ ಪೇರ್ ಆಗಿ ಕನ್ವರ್ಟ್ ಮಾಡಬೇಕು. ಈಗ ನೋಡಿ, ಈ ಆಕ್ಸಿಜನ್ ಮೇಲೆ ಕೂಡ 8 ಎಲೆಕ್ಟ್ರಾನ್ಸ್ ಆಗುತ್ತೆ. 1 2 3 4 5 6 7 8 ಹೌದಲ್ವಾ? 8 electrons ಆಯ್ತು. ಈಗ let us consider this oxygen atom as oxygen number 1. Right, ಇದನ್ನ oxygen number 1 ಅಂತ ಕನ್ಸಿಡರ್ ಮಾಡೋಣ, ಇದನ್ನ 2 ಅಂತ ಕನ್ಸಿಡರ್ ಮಾಡೋಣ, ಇದನ್ನ 3 ಅಂತ ಕನ್ಸಿಡರ್ ಮಾಡೋಣ.
Now we have to find out the formal charge on each oxygen atom. ಪ್ರತಿಯೊಂದು ಆಕ್ಸಿಜನ್ ಆಟಮ್ ಮೇಲೆ ಫಾರ್ಮಲ್ ಚಾರ್ಜ್ ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಈಗ ಬಂದ್ಬಿಡ್ತೀನಿ ಫಾರ್ಮಲ್ ಚಾರ್ಜ್ ಫಾರ್ಮುಲಾ. ಫಾರ್ಮಲ್ ಚಾರ್ಜ್ ಫಾರ್ ಆಕ್ಸಿಜನ್ ಆಟಮ್ ನಂಬರ್ 1, ಆಕ್ಸಿಜನ್ ಆಟಮ್ ನಂಬರ್ 1 ಗೆ ಕ್ಯಾಲ್ಕುಲೇಟ್ ಮಾಡಬೇಕು. ದಟ್ ಈಸ್ ಈಕ್ವಲ್ ಟು ಏನಿದೆ, ಟೋಟಲ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇನ್ ನ್ಯೂಟ್ರಲ್ ಆಟಮ್. ಆಕ್ಸಿಜನ್ ಅಲ್ಲಿ ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ? 6. ನ್ಯೂಟ್ರಲ್ ಆಟಮ್ ಅಲ್ಲಿ 6 ಇರುತ್ತೆ, ಹೌದಲ್ವಾ? ಆಕ್ಸಿಜನ್ ಎಸ್, ಮೈನಸ್ ಟೋಟಲ್ ನಂಬರ್ ಆಫ್ ಲೋನ್ ಪೇರ್ ಎಲೆಕ್ಟ್ರಾನ್ಸ್. ನೋಡಿ ಇಲ್ಲಿ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. 1 2 3 4 5 6 ಎಲೆಕ್ಟ್ರಾನ್ಸ್ ಇದೆ, ಮೈನಸ್ 6 ಮೈನಸ್ ಹಾಫ್ ಇಂಟು ಟೋಟಲ್ ನಂಬರ್ ಆಫ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್. ನೋಡಿ 1 2 ಇದರ ಹತ್ರ ಇರೋದು ಇದೊಂದೇ ಬಾಂಡ್. So 1 2, so 2, right? 2 cancel. So finally, what is the formal charge on oxygen atom number 1 ಅಂತಂದ್ರೆ ನೋಡಿ 2 cancel ಆಯ್ತು, ಇಲ್ಲಿ 1 ಅಷ್ಟೇ ಉಳ್ಕೊಳ್ಳುತ್ತೆ. So 6 cancel, ಲಾಸ್ಟ್ ಗೆ ಉಳ್ಕೊಂಡಿದ್ದು that is equal to -1. So charge on oxygen atom number 1 is -1. ಅಂದ್ರೆ minus charge. ಬರೀ minus ಅಂತ ಬೇಕಾದ್ರೂ ಬರೀಬಹುದು. Simply you can write minus on this oxygen atom. ಗೊತ್ತಾಯ್ತಾ? Next, formal charge for oxygen atom number 2. ನೋಡಿ ಇದು O2 ಅಂದ್ರೆ oxygen molecule ಅಂತ ಕನ್ಸಿಡರ್ ಮಾಡಿದ್ರೆ oxygen atom number 2, right? Again, total number of valence electrons in neutral atom is 2, 6, same ಇರುತ್ತೆ, minus total number of lone pair electrons. ಇಲ್ಲಿ ನೋಡ್ಕೊಂಡು ಸ್ಟ್ರಕ್ಚರಲ್ ಎಷ್ಟಿದೆ lone pairs? 1 2 ಅಷ್ಟೇ ಇದೆ, so 2 ಬರೀತೀವಿ, minus half into total number of bonding electrons. ನೋಡಿ 1 2 3 4 5 6 ಇದೆ, right? Into 6, 2 1s are 2 3s are minus 3 minus 2 minus 5 are 6 minus 5, that is equal to +1, which means charge on this oxygen atom is plus. ಗೊತ್ತಾಯ್ತಾ? Next, last oxygen atom 3 ಗೆ ಬಂಗೋಣ. Formal charge for O3 molecule, oxygen number 3, oxygen atom number 3, 6 minus total number of lone pairs 1 2 3 4 minus half into total number of bonding electrons 1 2 3 4, that is equal to 2 1s are 2 2s are minus 4 minus 2 minus 6 ಆಗುತ್ತೆ, 6 minus 6, that is equal to 0. ಅಂದ್ರೆ ಈ ಆಕ್ಸಿಜನ್ ಆಟಮ್ ಮೇಲೆ ಯಾವುದೇ ರೀತಿ ಚಾರ್ಜ್ ಇರೋದಿಲ್ಲ, ನೋ ಚಾರ್ಜ್. ಗೊತ್ತಾಯ್ತಾ? ಸೊ ದಿಸ್ ಈಸ್ ಹೌ we can calculate the formal charge for the molecules. Next, limitations of Lewis theory. Limitations of Lewis theory. ಸೊ ಈಗ ನೀವು ಒಂದು ಕ್ವಶನ್ ಕೇಳ್ಬೋದು, ಸರ್ ನೀವೇನು ಆಕ್ಟೇಟ್ ರೂಲ್ ಹೇಳಿದ್ರಿ, ಸೊ ಒಂದು ಆಟಮಿನ ಸುತ್ತ ವೇಲೆನ್ಸ್ ಶೆಲ್ ಅಲ್ಲಿ 8 ಎಲೆಕ್ಟ್ರಾನ್ಸ್ ಇದ್ರೆ ಅದು ಸ್ಟೇಬಲ್ ಆಗುತ್ತೆ ಅಂತ. ಅದು ಎಲ್ಲ ಆಟಮ್ಸ್ಗೂ ಅಪ್ಲೈ ಆಗುತ್ತಾ ಸರ್? ನೋ, ಎಲ್ಲ ಆಟಮ್ಸ್ಗೂ ಅಪ್ಲೈ ಆಗೋದಿಲ್ಲ. ಇಟ್ ಹ್ಯಾಸ್ ಲಿಮಿಟೇಷನ್ಸ್. ಸೊ ವಾಟ್ ಆರ್ ದ ಲಿಮಿಟೇಷನ್ಸ್? ದೇರ್ ಆರ್ 3 ಮೇಜರ್ ಲಿಮಿಟೇಷನ್ಸ್. One first limitation is incomplete octet. ಏನಿದೆ ಇನ್ಕಂಪ್ಲೀಟ್ ಆಕ್ಟೇಟ್? ಹೇಳ್ತೀನಿ ನಾನು, ಫಸ್ಟ್ ಕೇಳಿಸ್ಕೊಳ್ರಿ 3 ಲಿಮಿಟೇಷನ್ಸ್ ಯಾವ್ದು ಅಂತ. ಫಸ್ಟ್ ಇನ್ಕಂಪ್ಲೀಟ್ ಆಕ್ಟೇಟ್, ಸೆಕೆಂಡ್ ಆಡ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್, ಮೂರನೇದು expanded octet. These are the 3 limitations of Lewis theory.
ಈಗ ಒಂದೊಂದೇ ಡಿಸ್ಕಷನ್ ಮಾಡ್ತಾ ಬರೋಣ. ಇನ್ಕಂಪ್ಲೀಟ್ ಆಕ್ಟೇಟ್. ಇನ್ಕಂಪ್ಲೀಟ್ ಆಕ್ಟೇಟ್ ಅಂದ್ರೆ ನೋಡ್ರಿ, ಅಟೋಮಿಕ್ ನಂಬರ್ 5 ಅಥವಾ ಲೆಸ್ ದ್ಯಾನ್ 5 ಇತ್ತು ಅಂತಂದ್ರೆ ದೆನ್ ಲಿವಿಸ್ ಥಿಯರಿ ಡಸ್ ನಾಟ್ ಅಪ್ಲೈಸ್. ಲಿವಿಸ್ ಥಿಯರಿ ಅಪ್ಲೈ ಆಗೋದಿಲ್ಲ. ಯಾಕೆ ಸರ್ ಈ ತರ? ನೋಡ್ರಿ, ಲೆಟ್ ಅಸ್ ಕನ್ಸಿಡರ್ ಬೋರಾನ್. ರೈಟ್, ಇಲ್ಲಿ ಬರೀತೀನಿ ಬೋರಾನ್. ಬೋರಾನ್ ಅಟೋಮಿಕ್ ನಂಬರ್ ಇಸ್ 5. ಬೋರಾನ್ ಅಟೋಮಿಕ್ ನಂಬರ್ 5. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 1s2 2s2 2p1. ಈಗ ನೋಡಿ 2s2 ನಲ್ಲಿ 2 ಎಲೆಕ್ಟ್ರಾನ್, 2p1 ನಲ್ಲಿ 1 ಎಲೆಕ್ಟ್ರಾನ್ ಇದೆ. ಇಲ್ಲಿಂದ ಇಲ್ಲಿಗೆ ಎಕ್ಸೈಟ್ ಆಗುತ್ತೆ. ಸೊ 300 electrons. Boron contains 300 electrons. 300 electrons ಅಂದ್ರೆ boron forms boron trifluoride. Boron trifluoride formation ಮಾಡುತ್ತೆ. So it is a stable molecule now. Boron trifluoride ಈಗ somewhat stable ಆಗಿದೆ with only 3 bonds. With only 3 bonds. ಅಂದ್ರೆ ಇದರ ಸುತ್ತ ಎಷ್ಟು ಎಲೆಕ್ಟ್ರಾನ್ಸ್ ಇದೆ ನೋಡಿ? 1 2 3 4 5 6. Only 6 electrons are present. ಬರೀ 6 electrons ಮಾತ್ರ ಇದೆ, ಹೌದಲ್ಲ? ವಿಚ್ ಮೀನ್ಸ್ ಇನ್ಕಂಪ್ಲೀಟ್ ಆಕ್ಟೇಟ್. ಇನ್ಕಂಪ್ಲೀಟ್ ಆಕ್ಟೇಟ್ ಅಂದ್ರೆ ಅಟೋಮಿಕ್ ನಂಬರ್ 5 ಲೆಸ್ ದ್ಯಾನ್ 5 ಇತ್ತು ಅಂದ್ರೆ ಅದು ಇನ್ಕಂಪ್ಲೀಟ್ ಆಕ್ಟೇಟ್ ಅಂತ ಹೇಳಿ ಕರೆಸ್ಕೊಳ್ಳುತ್ತೆ. ನೀವು ಇನ್ನೂ ಒಂದು ಎಕ್ಸಾಂಪಲ್ ತಗೋಬಹುದು, ಬೆರಿಲಿಯಂ ಕ್ಲೋರೈಡ್, BeCl. ನೋಡಿ, BeCl. ದಿಸ್ ಇಸ್ ಅನದರ್ ಎಕ್ಸಾಂಪಲ್ ಫಾರ್ incomplete octet. ಗೊತ್ತಾಯ್ತಾ? ಸೊ incomplete octet it applies for the atoms which consists of atomic number 5 or less than 5. 5 ಇರಬೇಕು ಅಥವಾ less than 5 ಇದ್ರೆ octet ರೂಲ್ ಅದಕ್ಕೆ ಅಪ್ಲೈ ಆಗೋದಿಲ್ಲ. ಇದಕ್ಕೆ ನಾವು incomplete octet ಅಂತ ಹೇಳಿ ಕರೀತೀವಿ. ನೆಕ್ಸ್ಟ್, odd number of electrons. ನೋಡಿ, odd number of electrons ಅಂದ್ರೆ some molecules have odd number of electrons. ಕೆಲವೊಂದು ಮಾಲಿಕ್ಯೂಲ್ಸ್ ಅಲ್ಲಿ odd number of electrons ಇದೆ. ಯಾವುದು ಸರ್ ಅದು ಮಾಲಿಕ್ಯೂಲ್? ಸಪೋಸ್ NO, ನೈಟ್ರಿಕ್ ಆಕ್ಸೈಡ್. ಈಗ ನೈಟ್ರಿಕ್ ಆಕ್ಸೈಡ್ ಗೆ ನಾನು ಲಿವಿಸ್ ಡಾಟ್ ಸ್ಟ್ರಕ್ಚರ್ ಬರೀತೀನಿ ನೋಡಿ. ಸೊ ಫಸ್ಟ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಕೌಂಟ್ ಮಾಡ್ತೀನಿ. ನೈಟ್ರೋಜನ್ 5 ಪ್ಲಸ್ 6 ಟೋಟಲ್ 11 ಎಲೆಕ್ಟ್ರಾನ್ಸ್ ಆಯ್ತು. ನೈಟ್ರೋಜನ್ 5, ಆಕ್ಸೈಡ್ ಅಲ್ಲಿ 6, ಟೋಟಲ್ 11 ಎಲೆಕ್ಟ್ರಾನ್ಸ್. ಸ್ಕೆಲಿಟಲ್ ಸ್ಟ್ರಕ್ಚರ್ ಬರೀತಿದ್ದೀನಿ. NO 2 electrons ಅಪ್ಲೈ ಆಗಿದೆ. ಸೊ 2 ಅಂತಂದ್ರೆ ಸೊ ರಿಮೈನಿಂಗ್ 9 electrons. 9 electrons ರಿಮೈನ್. ನೋಡಿ, 1 2 3 4 5 6 6 electrons ಬರುತ್ತೆ. 3 electrons ರಿಮೈನಿಂಗ್. 1 2 3 3 electrons ಕೂಡ ಬರುತ್ತೆ. ಸೊ ಫೈನಲಿ 0 electrons ರಿಮೈನಿಂಗ್. ಹೌದಾ? ಓಕೆ, ಈಗ ನಾನು ಏನು ಮಾಡ್ತೀನಿ ನೋಡಿ, ಆಕ್ಸಿಜನ್ ಇಸ್ ಸ್ಟೇಬಲ್. ಆಕ್ಸಿಜನ್ ಸ್ಟೇಬಲ್ ಆಗುತ್ತೆ ನೋಡಿ. ಯಾಕಂದ್ರೆ ನೋಡಿ 1 2 3 4 5 6 7 8 ಎಲೆಕ್ಟ್ರಾನ್ಸ್ ಇದೆ. ಆಕ್ಸಿಜನ್ ಸುತ್ತ ಇಟ್ ಇಸ್ ಸ್ಟೇಬಲ್. ನೈಟ್ರೋಜನ್ ನೋಡಿ, ಇಟ್ ಕನ್ಸಿಸ್ಟ್ ಆಫ್ 1 2 3 4 5 ಓನ್ಲಿ 5 electrons. 5 electrons ಮಾತ್ರ ಇದೆ. ಸೊ ಒಂದು ಲೋನ್ ಪೇರ್ ಅನ್ನು ನಾನು ಬಾಂಡ್ ಪೇರ್ ಆಗಿ ಕನ್ವರ್ಟ್ ಮಾಡ್ತೀನಿ. ನೋಡಿ, ಒಂದು ಲೋನ್ ಪೇರ್ ಅನ್ನು ನಾನು ಬಾಂಡ್ ಪೇರ್ ಆಗಿ ಕನ್ವರ್ಟ್ ಮಾಡ್ತೀನಿ. ಅಂದ್ರೆ ಇಲ್ಲಿ ಈಗ ಡಬಲ್ ಬಾಂಡ್ ಬಂತು. ಈಗ ನೈಟ್ರೋಜನ್ ಸುತ್ತ ಅಗೇನ್ ಕೌಂಟ್ ಮಾಡಿ ನೀವು 1 2 3 4 5 6 7 ಆಗ್ಬಿಡ್ತು. 7 ಎಲೆಕ್ಟ್ರಾನ್ಸ್ ಆಗ್ಬಿಡ್ತು. ಸೊ ಈಗ ನೀವು ಅಗೇನ್ ಲೋನ್ ಪೇರ್ ಅನ್ನ ಬಾಂಡ್ ಪೇರ್ ಆಗಿ ಕನ್ವರ್ಟ್ ಮಾಡಿದ್ರೆ ಇಲ್ಲಿ 9 ಎಲೆಕ್ಟ್ರಾನ್ಸ್ ಆಗ್ತದೆ, 8 ಆಗೋದಿಲ್ಲ. ಅದಕ್ಕೆ ನಾವೇನಂತ ಕರಿತೀವಿ, ಆಡ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಆಡ್ ನಂಬರ್ ಇದೆ ನೋಡಿ, ಆಡ್ ನಂಬರ್ ಅಂದ್ರೆ ಇಲ್ಲಿ ಈವನ್ ನಂಬರ್ ಇರಬೇಕು ಅಂತ ಅರ್ಥ. But some of the molecules like NO, it consists of odd number of electrons. Odd number of electrons idre avaga Lewis theory apply agoilla. Another example for NO, this is odd number of electrons is NO2. NO2. Idan ನೀವು ಬೇಕಾದ್ರೆ ಚೆಕ್ ಮಾಡಿ ನೋಡಿ, Lewis dot structure ಬರೀರಿ, odd number of electrons ಬರುತ್ತೆ NO2. ಗೊತ್ತಾಯ್ತಾ? ಸೊ ಇದು ಸೆಕೆಂಡ್ odd number of electrons. Third, expanded octet. But expanded octet can be observed in case of phosphorus, right? Phosphorus atomic number 16, right? Phosphorus atomic 15. Phosphorus atomic number is 15. Sulfur 16, right? ಈಗ phosphorus electronic configuration 1s2 2s2
2p6, 3s2, 3p3. 1, 2, 3 ಬರ್ತಿದ್ದೀನಿ. ಎಷ್ಟು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ? 3 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ. ಇದು ಏನಾಗುತ್ತೆ ಈಗ ನೋಡಿ, ಇಲ್ಲಿ 3d ಇರುತ್ತೆ. 3d ಇಸ್ ವೇಕೆಂಟ್. 3d ಏನಾಗಿರುತ್ತೆ? ವೇಕೆಂಟ್ ಇರುತ್ತೆ. 3d ಇಸ್ ವೇಕೆಂಟ್. ಇಲ್ಲಿಂದ ಎಲೆಕ್ಟ್ರಾನ್ ಇಲ್ಲಿಗೆ ಶಿಫ್ಟ್ ಆಗುತ್ತೆ. ರೈಟ್. Now phosphorus contains how many unpaired electrons? 5 unpaired electrons. 5 unpaired electrons ಇದೆ, which means phosphorus can form 5 bonds. Phosphorus ಎಷ್ಟು bonds formation ಮಾಡುತ್ತೆ? 5 bonds formation ಮಾಡುತ್ತೆ. ನೋಡಿ ಅಬ್ಸರ್ವ್ ಮಾಡಿ, 1 2 3 4 5 bonds. ಈ 5 fluorine right, fluorine 5 bonds ಇದೆ. 1 bond ಅಂದ್ರೆ 2 electrons ನಾನು ಹೇಳಿದೆ, which means 10 electrons. 1 2 3 4 5 6 7 8 9 10, total 10 electrons. ಅಂದ್ರೆ ನೋಡಿ, expanded octet ಅಂತ ಬರುತ್ತೆ. expanded octet ಅಂದ್ರೆ more than 8 electrons ಇದೆ. ನೋಡಿ, ಒಂದರಲ್ಲಿ less than 8 electrons, ಇನ್ನೊಂದರಲ್ಲಿ odd number of electrons, ಇನ್ನೊಂದರಲ್ಲಿ more than 8 electrons. ಅದಕ್ಕೆ ನಾವು expanded octet ಅಂತ ಹೇಳಿ ಕರೀತೀವಿ. ಇನ್ನೊಂದು ಎಕ್ಸಾಂಪಲ್ ಇದಕ್ಕೆ SF6 ಮನೆಯಲ್ಲಿ ನೀವು ಟ್ರೈ ಮಾಡಿ. SF6 ಅಲ್ಲಿ ಕೂಡ ಏನಾಗುತ್ತೆ? ಬಾಂಡ್ ಎಕ್ಸೈಟೇಷನ್ ಆಗುತ್ತೆ. ಅಲ್ಲಿ ನಿಮಗೆ 6 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಸಿಗುತ್ತೆ. 6 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಮೀನ್ಸ್ 6 ಬಾಂಡ್ಸ್. ಗೊತ್ತಾಯ್ತಾ? 6 ಬಾಂಡ್ಸ್ ಇತ್ತು ಅಂತಂದ್ರೆ ಇಟ್ ವಿಲ್ ನಾಟ್ ಸ್ಯಾಟಿಸ್ಫೈ ಲೆವಿಸ್ ಥಿಯರಿ. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಲಿಮಿಟೇಷನ್ಸ್ ಆಫ್ ಲೆವಿಸ್ ಥಿಯರಿ. ನೋಡಿ, ನಾನು PDF ನೋಟ್ಸ್ ನಾನು ನಿಮಗೆ ಕಳಿಸಿದ್ದೀನಿ ಕೆಮಿಕಲ್ ಬಾಂಡಿಂಗ್ ಇಂದು. ಆ ಕೆಮಿಕಲ್ ಬಾಂಡಿಂಗ್ ನೋಟ್ಸ್ ಅನ್ನ ಚೆನ್ನಾಗಿ ರೆಫರ್ ಮಾಡಿ. ಏನೇ ಡೌಟ್ ಇದ್ರು ನನಗೆ ಕೇಳ್ರಿ. ಗೊತ್ತಾಯ್ತಾ? ಸೊ ಹೋಪ್ ಯು ಆಲ್ ಅಂಡರ್ಸ್ಟುಡ್ ದಿಸ್ ಕಾನ್ಸೆಪ್ಟ್ಸ್. ಸೊ ದಿಸ್ ಇಸ್ ಆಲ್ ಅಬೌಟ್ ಕೋವಲೆಂಟ್ ಬಾಂಡ್. ಕೋವಲೆಂಟ್ ಬಾಂಡ್ ಹೇಗೆ ಫಾರ್ಮೇಶನ್ ಆಗುತ್ತೆ, ರೈಟ್? ಅದರಲ್ಲಿ ಲಿವಿಸ್ ಡಾಟ್ ಸ್ಟ್ರಕ್ಚರ್ ಫಾರ್ ಮಾಲಿಕ್ಯೂಲ್ಸ್ ಹೇಗೆ ಬರೆಯೋದು, ಆಮೇಲೆ ಲಿಮಿಟೇಷನ್ಸ್ ಆಫ್ ಲಿವಿಸ್ ಥಿಯರಿನ ನಾವು ನೋಡಿದ್ವಿ. ಅಂಡ್ ಇವತ್ತು ಫಾರ್ಮಲ್ ಚಾರ್ಜ್ ಕೂಡ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಹೇಳಿ ನೋಡಿದ್ವಿ. ಆ ಫಾರ್ಮುಲಾನ ತುಂಬಾ ಚೆನ್ನಾಗಿ ನೆನ್ಪಿಟ್ಕೊಳ್ರಿ. ಕೇಳ್ತಾರೆ, ಬರೀ ಫಾರ್ಮುಲಾ ಬರೆಯೋಕ್ಕಾದ್ರೂ ಕೇಳ್ಬೋದು ಎಕ್ಸಾಮಿನೇಷನ್ಗೆ, ಅಥವಾ ಯಾವುದೇ ಒಂದು ಮಾಲಿಕ್ಯೂಲ್ ಕೊಟ್ಟು ಲಿವಿಸ್ ಡಾಟ್ ಸ್ಟ್ರಕ್ಚರ್ ಬರೆದು ಅದಕ್ಕೆ ಫಾರ್ಮಲ್ ಚಾರ್ಜ್ ಅನ್ನು ಕೂಡ ಫೈಂಡ್ ಔಟ್ ಮಾಡಿ ಅಂತ ಕೇಳ್ಬೋದು. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್